ಆ, ಪ್ರಕಾಶಕ ರವಿಚಂದ್ರ ರಾವ್ ಒಂದು ಪುಸ್ತಕ ಕೊಟ್ಟು ಇದನ್ನು ಅನುವಾದ ಮಾಡಿಕೊಡ್ತೀಯ ಅಂತ ಕೇಳಿದಾಗ ಭಾಳ ಇಷ್ಟವಾಗಿ ತಗೊಂಡೆ. ಆ ಲೇಖಕಿ ಡಾಕ್ಟರ್ ವೇಲುವಲು ನಾಗರಾಜ್ಯಲಕ್ಷ್ಮಿ ಅಂತ ತೆಲುಗು ಮತ್ತು ಸಂಸ್ಕೃತದಲ್ಲಿ ಡಾಕ್ಟ್ರೇಟ್ ಪಡೆದಿರುವ ಆಕೆ. ಅವರು ಭಗವದ್ಗೀತೆಯನ್ನು ಹೇಗೆ ವ್ಯಕ್ತಿತ್ವ ವಿಕಾಸಕ್ಕೆ ಹೋಲಿಸಿದ್ದಾರೆ ಅಂದರೆ ಓದೋಕ್ಕೆ ಅದ್ಭುತ ಅನಿಸುತ್ತೆ. ಅವರ ಸಾಂಖ್ಯಯೋಗದ ಬಗ್ಗೆ ಬರೆದ ಕೆಲವು ಒಂದು ಅಧ್ಯಾಯ ನೋಡಿ ನನಗೆ ಎಷ್ಟು ಇಷ್ಟ ಆಯ್ತಂದರೆ, ನಾನು ಮುಂದೆ ಒಂದು ಗೀತಾ ಸಾಂಖ್ಯ ಅಂತ ಒಂದು ಪುಸ್ತಕನೇ ಬರೆದೆ 2ನೇ ಚಾಪ್ಟರ್ ಮೇಲೆ. ಯಾಕೆಂದರೆ ಸ್ಥಿತಪ್ರಜ್ಞತೆ ಬಗ್ಗೆ ಇದೆ. ಇದರಲ್ಲಿ ಇನ್ನೂ ಒಂದು ವಿಶೇಷ ಅಂದರೆ, ನಮಗೆ ತಿಳಿದಿರೋಂಥ ಭಗವದ್ಗೀತೆ ಬಗ್ಗೆ ಅನುಗೀತೆ ಸ್ವಲ್ಪ ಜನಕ್ಕೆ ಗೊತ್ತಿದೆ. ಆದರೆ ಇದರಲ್ಲಿ ಇನ್ನೂ ಒಂದು 15-14 ಗೀತೆಗಳ ಬಗ್ಗೆ ಬರೆದಿದ್ದಾರೆ. ಮಹಾಭಾರತ ಯಾವ ಯಾವ ಅಧ್ಯಾಯದಲ್ಲಿ ಗೀತೆಗಳು ಬರ್ತವೆ ಅಂತ ಇದೆ. ಇವೆಲ್ಲ ನೋಡಿದರೆ ಎಷ್ಟು ಇದೆ ತಿಳ್ಕೊಳ್ಳೋದು ಅಂತ ಅನಿಸುತ್ತೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಪದ್ಮಪುರಾಣದಲ್ಲೋ ಸ್ಕಾಂದ ಪುರಾಣದಲ್ಲೋ ಈ ಚಂದಮಾಮ ಕಥೆಗಳಂತೆ ಇದೆ. ಅಂದರೆ ಈಗ 1ನೇ ಅಧ್ಯಾಯ ಓದಿದ್ರೆ ಏನು ಫಲಶ್ರುತಿ, 2ನೇ ಅಧ್ಯಾಯ ಓದಿದ್ರೆ ಏನು ಫಲಶ್ರುತಿ ಅಂತ 18 ಅಧ್ಯಾಯಕ್ಕೂ ಫಲಶ್ರುತಿಗಳು ಕೊಟ್ಟಿದ್ದಾರೆ. ಅಯ್ಯೋ, ಅದು ಎಷ್ಟು ಚೆನ್ನಾಗಿದೆ ಅಂತೀರಿ. ಓದ್ತಾ ಇದ್ದರೆ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ನಾವು ಟಿಪಿಕಲ್ ಚಂದಮಾಮ ಕಥೆ ಅಂತೀವಲ್ಲ, ಆ ಥರ ಇದೆ. ಆದರೆ ನಮ್ಮನ್ನು ಇನ್ನೊಂದು ಲೋಕಕ್ಕೆ ಒಯ್ಯುತ್ತೆ. ಏಕೆಂದರೆ ನಾವು ಗಿಳಿ, ಮಂತ್ರವಾದಿ, ರಾಕ್ಷಸ ಅನ್ನೋದೆಲ್ಲ ನಮಗೆ ಚಿಕ್ಕ ವಯಸ್ಸಿನಲ್ಲಿ ಒಂಥರ ಅದ್ಭುತ ಅನಿಸ್ತಾ ಇತ್ತು. ಅವನ್ನೇ ನಾವು ಮತ್ತೆ ಈ ಗೀತೆಯಲ್ಲೂ ಇದೆ. ಈ ಈ ಶ್ಲೋಕಗಳೆಲ್ಲ ಓದಿದ್ರೆ 1ನೇ ಅಧ್ಯಾಯ ಓದಿದ್ರೆ ಇದು, ಅಥವಾ 18ನೇ ಅಧ್ಯಾಯ ಓದಿದ್ರೆ ಇದು ಅಂತ ಒಂದು 18 ಕಥೆಗಳಿದೆ. ಒಟ್ಟಿನಲ್ಲಿ ಒಂದು ಚಂದದ ಪುಸ್ತಕ ಅನ್ನಿಸ್ತು ನನಗಿದು. ನನಗೆ ಬಹಳ ಖುಷಿಯಾಯಿತು ಇದನ್ನು ಅನುವಾದ ಮಾಡೋಕ್ಕೆ. ಆಕೆ ಜೊತೆ ಒಮ್ಮೆ ಮಾತಾಡಿದ್ದೆ ಕೂಡ. ಒಟ್ಟಿನಲ್ಲಿ ನಾನು ಬರೆದ ತೆಲುಗು ಕಥೆಗಳಲ್ಲಿ ಮಿಕ್ಕಿದ್ದೆಲ್ಲ ಎಂಡಮೂರಿ ಅವರದೇ. ಇದು ಒಂದು ಮಾತ್ರ ನಾಗರಾಜ್ಯಲಕ್ಷ್ಮಿ ಅವರದು. ಈ ಪುಸ್ತಕಕ್ಕಾಗಿ ಅವರಿಗೆ ಕೃತಜ್ಞತೆಗಳು ಮತ್ತು ರವಿಚಂದ್ರ ಅವ್ರಿಗೂ ಕೃತಜ್ಞತೆಗಳು. ನಮಸ್ಕಾರ.